ಸೇವೆ ಕೋಲಾರದ ಶಾಂತಿ ಸಮಿತಿಯಿಂದ ಮೌಲಾನಾ ಆಜಾದ್ ಟ್ರೋಫಿ ಪ್ರಶಸ್ತಿ, ಹಲವು ಪ್ರಶಸ್ತಿಗಳಿಗೆ ಭಾಗವಹಿಸಿದ್ದಾರೆ ಶ್ರೀ ಅನೀಸ್ ನಿಸಾರ್ ಹಮೀದ್, ಶ್ರೀ ಎಂಪಿ ಸಂದೀಪ್ ಸಾಗರ್, ಮೂಲತಃ ಶಿವಮೊಗ್ಗ ಜಿಲ್ಲೆಯವರು. ಪತ್ರಿಕೋದ್ಯಮದಲ್ಲಿ 18 ವರ್ಷಗಳ ಸುದೀರ್ಘ ಅನುಭವ. 2006ನೇ ಸಾಲಿನಲ್ಲಿ ಪತ್ರಿಕೋದ್ಯಮದ ವೃತ್ತಿಗೆ ಪ್ರವೇಶ. ಎಂಪಿ ಸಂದೀಪ್ ಸಾಗರ್ಗೆ ಅಭಿನಂದನೆಗಳು. 2024 ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಶ್ರೀ ಬನ್ಸಿ ಕಳಪ, ಶ್ರೀಮತಿ ಮನುಜಾ ವೀರಪ್ಪ, ಶ್ರೀ ಜಿ ಜಯಂತ್, ಶ್ರೀ ಬಿಗಾರ್ ಅಹಮದ್ ಸಯೀದ್, ಶ್ರೀಮತಿ ಡಿಎನ್ ಶಾಂಭವಿ ನಾಗರಾಜ್, ಶ್ರೀ ಹಾಬಿ ರಮೇಶ್ ಜೆ, ಶ್ರೀ ಸೋಮಶೇಖರ ಕಿಲಾರಿ, ಶ್ರೀ ನಾರಾಯಣ ಸ್ವಾಮಿ, ಶ್ರೀ ಅನೀಸ್ ನಿಸಾರ್ ಹಮೀದ್, ಶ್ರೀ ಎಂಪಿ ಸಂದೀಪ್ ಸಾಗರ್. ಹಾಗಾದ್ರೆ ದಯಮಾಡಿ ಎಲ್ಲರೂ ಆಲಿಸಬೇಕಾಗಿ ವಿನಂತಿ. ವಿಶೇಷವಾಗಿ ಪ್ರಶಸ್ತಿ ಪುರಸ್ಕೃತರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗಲೇ ಸಂದೇಶ ಕಳುಹಿಸಿದ್ದಾರೆ. ಒಂದು ದಿನಾಂಕವನ್ನ ಮುಂದೆ ಹೇಳಲಾಗುತ್ತೆ ತಮಗೆ. ಆ ದಿನ ನಾವು ಖುದ್ದು ಮುಖ್ಯಮಂತ್ರಿಗಳು ತಮ್ಮನ್ನೆಲ್ಲ ಭೇಟಿ ಮಾಡಲಿದ್ದಾರೆ. ಆ ದಿನಾಂಕವನ್ನ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವತಿಯಿಂದ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ತಿಳಿಸಲಾಗುತ್ತೆ. ಮುಖ್ಯಮಂತ್ರಿಗಳು ನಿಮ್ಮನ್ನು ಖುದ್ದು ಭೇಟಿ ಮಾಡಿ ನಿಮಗೂ ಸಹ ಅಭಿನಂದನೆಗಳನ್ನ ಕೆಲವೇ ದಿನಗಳಲ್ಲಿ ಸಲ್ಲಿಸಲಿದ್ದಾರೆ. ತಾವೆಲ್ಲರೂ ಸಹ ಆಗಮಿಸಿ ಮುಖ್ಯಮಂತ್ರಿಗಳ ಭೇಟಿಗೆ ಬರಬೇಕಾಗಿ ನಮ್ರ ಕೋರಿಕೆ. ಮಾಧ್ಯಮ ಅನೌನ್ಸ್ ಇನ್ ಎ ಫ್ಯೂ ಡೇಸ್ ಫ್ರಮ್ ನೌ. ದಯಮಾಡಿ ಎಲ್ಲ ಪ್ರಶಸ್ತಿ ಪುರಸ್ಕೃತರು ತಮ್ಮ ಸ್ವಸ್ಥಾನಗಳಿಗೆ ಹಿಂತಿರುಗಬೇಕಾಗಿ ವಿನಂತಿ. ಸಮಯದ ಅಭಾವ ಇರೋದ್ರಿಂದ ಮುಂದಿನ ಪ್ರಶಸ್ತಿ ಪ್ರದಾನಕ್ಕೆ ಹಾಗೇನೆ ಈಗ ದತ್ತಿ ಪ್ರಶಸ್ತಿ ಮಾಡಲು ಮುಗಿಬಿದ್ದ ಜನ ಬೆಳ್ಳಂಬೆಳಗ್ಗೆ ಕ್ಯೂ. ಶ್ರೀ ವಿಜಯ್ ಕೋಟ್ಯಾನ್ಪಡು, ವಿಜಯ ಕರ್ನಾಟಕ ವರದಿ ಬಲೆಯೊಳಗೆ ಬುದ್ಧಿವಂತ. ಇನ್ನು 2024ರ ಅಭಿಮಾನಿ ದತ್ತಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಶ್ರೀ ಕೆ ಓಂಕಾರ ಮೂರ್ತಿ ಮತ್ತು ಶ್ರೀ ಟಿ.ಎಂ. ಕುರ್ಕೆ ಪ್ರಶಾಂತ್. ಪ್ರಜಾವಾಣಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ವರದಿ ಕೆರೆ ಒಡಲಿಗೆ ಬೆಂಗಳೂರಿನ ನ್ಯೂಸ್ ಫಸ್ಟ್ ನನ್ನ ಹೆಮ್ಮೆಯ ಚಾನಲ್. ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋಂಥ ಸಂದರ್ಭದಲ್ಲಿ ಈಗ ನನಗೆ 2024ನೇ ಸಾಲಿನ ಮಾಧ್ಯಮ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಸಿಕ್ಕಿದೆ. ಸಾಕಷ್ಟು ಖುಷಿ ಸಿಕ್ಕಿದೆ. ಯಾಕಂದರೆ ನನಗೆ ಅನಿರೀಕ್ಷಿತ ಇದೆ. ಯಾಕಂದರೆ ಇಷ್ಟು ನಾನು ಚಿಕ್ಕ ವಯಸ್ಸಲ್ಲೇ ಈ ಪ್ರಶಸ್ತಿ ಸಿಗಬೇಕಾದ್ರೆ ಸಾಕಷ್ಟು ಹಿರಿಯರಿದ್ದಾರೆ, ಅವ್ರಿಗೆ ಸಿಗಬೇಕಾಗಿತ್ತು. ಆದರೆ ಈ ಸತಿ ನನ್ನನ್ನು ಗುರುತಿಸಿ ಕೊಟ್ಟಿರತಕ್ಕಂಥದ್ದು. ನಾನು ಏನು ಶಿಕ್ಷಣ ಮುಗಿಸಾದ ನಂತರ ಸಾಕಷ್ಟು ಬೇರೆ ಬೇರೆ ವಿಭಾಗದಲ್ಲಿ ಹೋಗಬೇಕಾಗಿತ್ತು. ಆದರೆ ಜನರು ಸೇವೆ ಮಾಡಬೇಕಂತ ಮಾಧ್ಯಮ ಕ್ಷೇತ್ರಕ್ಕೆ ಬಂದಿದ್ದೆ. ನಿರಂತರವಾಗಿ ಕಳೆದ 18-20 ವರ್ಷದಿಂದ ಸೇವೆಯನ್ನು ಮಾಡ್ತಿರತಕ್ಕಂಥದ್ದು. ಈ ಪ್ರಶಸ್ತಿ ಪ್ರಮುಖ ಕಾರಣ ಅಂತಂದರೆ ನನ್ನ ಗುರುಗಳಾದಂಥ ರವಿಕುಮಾರ್ ಸರ್ ಮತ್ತು ಮಾರುತಿ ಸರ್ ನನ್ನಂಥ 100 ಜನಕ್ಕೆ ಅವರು ಮಾಧ್ಯಮ ಕ್ಷೇತ್ರಕ್ಕೆ ತಂದು ಅವರನ್ನು ಬೆಳೆಸಿ ಅವರಿಗೆ ಒಂದು ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರೋಂಥದ್ದು. ಅವರ ಸಂಸ್ಥೆಯಲ್ಲೇ ನಾವು ಕೆಲಸ ಮಾಡ್ತಿರತಕ್ಕಂಥದ್ದು. ಪ್ರಶಸ್ತಿ ಸಿಕ್ಕಿದೆ. ಈ ಪ್ರಶಸ್ತಿ ಕಾರಣನೂ ಅವರೇ. ಮತ್ತು ಇದು ಆತ್ಮಸ್ಥೈರ್ಯ ನಮಗೆ ತುಂಬಿರತಕ್ಕಂಥದ್ದು. ಉತ್ತರ ಕನ್ನಡ ಅಂತ ಒಂದು ಗಡಿಭಾಗದ ಜಿಲ್ಲೆಯಲ್ಲಿ ಯಾರಿಗೂ ಪ್ರಶಸ್ತಿ ಕಡಿಮೆ ಸಿಗೋದು. ನಾವು ಹಿಂದಿನಿಂದ ನೋಡ್ಕೊಂಡು ಬಂದರೆ ಅಕಾಡೆಮಿ ಪ್ರಶಸ್ತಿ ಒಂದು 3-4 ಜನಕ್ಕಷ್ಟೇ. ಇಡೀ ರಾಜ್ಯಕ್ಕೆ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ನೀಡಿರೋದು ನಮ್ಮ ಜಿಲ್ಲೆ ಉತ್ತರ ಕನ್ನಡ. ಆದರೆ ಆ ಜಿಲ್ಲೆಯಲ್ಲಿ ಏನು ಹುಟ್ಟು ಬೆಳೆದು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋ ಇಂಥವ್ರಿಗೆ ಮಾತ್ರ ಪ್ರಶಸ್ತಿ ಕೊಡ್ತಾಯಿದ್ರು. ಆದರೆ ಇದು ಪ್ರಥಮ ಬಾರಿಗೆ ಕಾರವಾರದಂತಹ ಗಡಿ ಪ್ರದೇಶದಲ್ಲಿ ಕೆಲಸ ಮಾಡುವಂಥ ನನ್ನನ್ನು ಗುರುತಿಸಿ ಪ್ರಶಸ್ತಿ ನೀಡಿದ್ದಾರೆ. ಭಾಳ ಖುಷಿ ನೀಡಿದೆ. ಇದರಿಂದ ನನಗೆ ಆತ್ಮಸ್ಥೈರ್ಯ ತುಂಬಿರತಕ್ಕಂಥದ್ದು. ಇನ್ನೂ ಜನರ ಸೇವೆಯನ್ನು ಇದೇ ರೀತಿ ಮಾಧ್ಯಮ ಕ್ಷೇತ್ರದಲ್ಲಿ ಮುಂದುವರಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.